ಓಕೆ ಸರ್. ಅದೇ ರೀತಿ ನಿಮ್ ಟೀಮ್ ಅಲ್ಲಿ ಎಲ್ರಿಗೂ ಯಾವ ರೀತಿ ಸೇಲ್ ಮಾಡ್ಬೇಕಂತ ಇದು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ಕೂಡ ನೀವು ಇದನ್ನ ರೆಕಾರ್ಡಿಂಗ್ ಇದೆ ಅದನ್ನು ಕೂಡ ತೋರಿಸಿ ವಿಡ್ರಾಲ್ ಹಾಕೋಬಹುದು. ವ್ಯಾಲೆಟ್ ಅಲ್ಲಿ ಕ್ಲಿಕ್ ಮಾಡಿ ಸರ್. ಓಕೆ ಸರ್. 2018 ರೂಪಾಯಿ ಸರ್ ಇದು. ನಿಮ್ಮ ಹತ್ರ ಈಗ ಟೋಟಲ್ ಪೋರ್ಟ್ಫೋಲಿಯೋ ಏನ್ ತೋರಿಸ್ತೇ, ನೀವು ಯಾವ ಕಾಯಿನ್ ಇದರಲ್ಲಿ ಹಾಕಿದ್ದೀರಾ ಅದ್ರದ್ದು ಎಲ್ಲ ಅಸೆಟ್ ವ್ಯಾಲ್ಯೂ ಬಂದ್ಬಿಟ್ಟು 2018 ರೂಪಾಯಿ 25 ಪೈಸೆ ಇದೆ ಇವತ್ತಿನ ಡೇಟ್ ಅಲ್ಲಿ. ಓಕೆ, ಇದು ಡಾಲರ್ ಅಂಡ್ ಕನ್ವರ್ಟ್ ಮಾಡಿದ್ರೆ $24 ಅಲ್ಲಿ ನಿಮ್ಗೆ ತೋರಿಸ್ತಾ ಇದೆ. ಈಗ ಇದರಲ್ಲಿ ಸ್ಪಾಟ್ ಅಲ್ಲಿ ಹೋಗಿ ಇಲ್ಲಿ ಕೆಳಗಡೆ ಹೋಗಿ ಸ್ವಲ್ಪ ಇಲ್ಲಿ ನೋಡಿ, ಇವ್ರ ಹತ್ರ ಸೀಬಾ ಕಾಯಿನ್ ಒಂದು 18 ರೂಪಾಯಿದು ಸೀಬಾ ಕಾಯಿನ್ ಇದೆ. ಅದಾದ ತಕ್ಷಣ MBB ಕಾಯಿನ್ ಬಂದ್ಬಿಟ್ಟು 2000 ಕಾಯಿನ್ ಇದೆ. ಓಕೆ ಸರ್. ಮಾರ್ಕೆಟ್ ಅಲ್ಲಿ ಹೋಗಿ ಸರ್. ಮಾರ್ಕೆಟ್ ಅಲ್ಲಿ ಹೋದ್ಮೇಲೆ ಇಲ್ಲಿ ಮೇಲ್ ಸರ್ಚ್ ಆಪ್ಷನ್ ಇದೆ, ಇಲ್ಲಿ MBB ಅಂತ ಸರ್ಚ್ ಮಾಡಿ INR ಕ್ಲಿಕ್ ಮಾಡಿ. ಮಾಡಿದ್ದೀನಿ ಸರ್. INR ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಇಲ್ಲಿ ಬಾಯ್ ಮಾಡೋರು ಇದಾರೆ, ಸೇಲ್ ಮಾಡೋರು ಇದಾರೆ. ಇಲ್ಲಿ ನಿಮಗೆ ಇವಾಗ ಸೇಲ್ ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕೆಲವರು ಏನ್ ಮಾಡ್ತಾರೆ, ಸೇಲಿಂಗ್ ಆಪ್ಷನ್ ಅಲ್ಲಿ ಹೋದ ತಕ್ಷಣ ಎಲ್ಲ ಅಮೌಂಟ್ ಹಾಕಿ ಸೇಲ್ ಮಾಡಿದಾರೆ, ಸೇಲ್ ಆಗಿಲ್ಲ ಸರ್, ಸೇಲ್ ಆಗಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಫಸ್ಟ್ ಚೆಕ್ ಮಾಡ್ಬೇಕು ಎಷ್ಟಿಗೆ ಸೇಲ್ ಹಾಕ್ತಾ ಇದೀವಿ, ಎಷ್ಟಿಗೆ ಬಾಯ್ ಹಾಕ್ತಾ ಇದೀವಿ. ಈಗ ಕೆಳಗಡೆ ನೋಡಿ, ₹1 2793 ಕಾಯಿನ್ ಅನ್ನ ಬಾಯ್ ಮಾಡ್ಲಿಕ್ಕೆ ಒಬ್ರು ಇದ್ದಾರೆ. ಈಗ ನೀವು ₹1 ಹಾಕಿ ಇಲ್ಲಿ 100% ಮೇಲೆ ಕ್ಲಿಕ್ ಮಾಡಿ. ₹1 ಇಲ್ಲಿ ಅಮೌಂಟ್ ಅಲ್ಲಿ ಹಾಕ್ಬೇಕಾ? ಇಲ್ಲ, ಇಲ್ಲಿ ಅಮೌಂಟ್ ಇಲ್ಲ, ಇಲ್ಲಿ 100% ಇದೆಯಲ್ಲ, 25%, 50%, 75%, 100% ಮೇಲೆ ಕ್ಲಿಕ್ ಮಾಡಿ. 100% ಮೇಲೆ ಕ್ಲಿಕ್ ಮಾಡಿ. ಓಕೆ, ಇವಾಗ ನಿಮ್ದು 2000 ಕಾಯಿನ್ ಇದೆ. 2000 ಕಾಯಿನ್ ಅಲ್ಲಿ ಈಗ ₹1 ತಗೊಳ್ಳೋರು ಎಷ್ಟು ಜನ ಇದೆ, ಎಷ್ಟಿದೆ ಇಲ್ಲಿ? 2793 ಕಾಯಿನ್ ಬಯರ್ಸ್ ಇದ್ದಾರೆ. ಸೇಲ್ ಅಂತ ಕ್ಲಿಕ್ ಮಾಡಿ. ಸರಿ, ಪ್ಲೇಸ್ ಆರ್ಡರ್. ಇಲ್ಲಿ ನೋಡಿ, ಮೇಕರ್ ಪ್ರೈಸ್ ಫೀಸ್ ಅಂಡ್ ಟೇಕರ್ ಫೀಸ್ ಅಂತ ಹೇಳಿ ತೋರಿಸ್ತಾ ಇದೆ. ಅಲ್ಲಿ ಕಂಪ್ಲೀಟ್ ಆರ್ಡರ್ ಅಲ್ಲಿ ಹೋಗಿ ಸರ್. ಕಂಪ್ಲೀಟೆಡ್ ಆರ್ಡರ್. ಓಕೆ, ಇಲ್ಲಿ ನೋಡಿ 100% ನಿಮ್ದು ID ಕಂಪ್ಲೀಟ್ ಆಯ್ತು. ನಿಮ್ದು ಟ್ರಾನ್ಸಾಕ್ಷನ್ ಒಂದ್ಸಲ 793 ಕಾಯಿನ್ ಸೇಲ್ ಆಗಿದೆ, ಒಂದ್ಸಲ 1706 ಕಾಯಿನ್ ಸೇಲ್ ಆಗಿದೆ. 2 ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದೆ. ಹೌದಾ? ಇವಾಗ ಇನ್ನು ಯಾರಾದ್ರೂ ನೆಕ್ಸ್ಟ್ ಸೇಲ್ ಮಾಡ್ಲಿಕ್ಕೆ ಬಂದ್ರೆ ಅವ್ರಿಗೆ 293 ಅಷ್ಟೇ ಕಾಯಿನ್ ಇದೆ ಇವಾಗ ₹1. ಅದಾದ ತಕ್ಷಣ ಅವ್ರಿಗೆ 0.9 ರೂಪೀಸ್ ಅಲ್ಲಿ ಇಮಿಡಿಯೇಟ್ಲಿ ಸೇಲ್ ಮಾಡ್ಬೇಕಾದ್ರೆ, ನಮಗೆ ₹1 ಸೇಲ್ ಮಾಡ್ಬೇಕಪ್ಪ ಅಂತಂದ್ರೆ ಇಮಿಡಿಯೇಟ್ಲಿ ನೀವು ಸೇಲ್ ಮಾಡಬಹುದು. ಇಲ್ಲಪ್ಪ ನಾನು ₹1 ಇಲ್ಲ ₹2 ಮಾಡ್ತೀನಿ ಅಂದ್ರೆ ಇಲ್ಲಿ ಮೇಲ್ಗಡೆ ನೋಡ್ತಾ ಇದ್ದಾರೆ, ರೆಡ್ ಅಲ್ಲಿ ಏನ್ ಬರ್ತಾ ಇದೆ, 1.25, 1.5, 2, 2.2, 2.3, 16 ರೂಪೀಸ್ ತನಕ ಇಲ್ಲಿ ಸೇಲಿಂಗ್ ಬಿಡ್ ಹಾಕಿ ಕೂತಿದ್ದಾರೆ ಜನ. ಈಗ ನಮ್ಗೆ ಯಾವ ಪ್ರೈಸ್ ಬೇಕಪ್ಪ ಅಂತಂದ್ರೆ ಆ ಪ್ರೈಸ್ ಗೆ ನೀವು ಬಿಡ್ ಹಾಕಿ ಕೊಡ್ಬೋದು. ಆವಾಗ ತಗೊಳ್ಳೋರು ಆ ಪ್ರೈಸ್ ಗೆ ಬಂದ್ರೆ ಆವಾಗ ಸೇಲ್ ಆಗುತ್ತೆ ನಿಮ್ದು ಕಾಯಿನ್. ಇಲ್ಲಪ್ಪ ನನಗೆ ಇಮಿಡಿಯೇಟ್ಲಿ ಸೇಲ್ ಮಾಡ್ಬೇಕಪ್ಪ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸ್ ಈಗ ತಗೊಳ್ಳೋರು ರೆಡಿ ಇದಾರೆ ಆ ಪ್ರೈಸ್ ಗೆ ನೀವು ಕೊಟ್ಬಿಟ್ರಿ. ಇವಾಗ ₹1 ಆಲ್ರೆಡಿ 2300 ಕಾಯಿನ್ ಬೇಕಾಗಿತ್ತು ಒಬ್ಬರಿಗೆ, ನೀವು 2300 ಕಾಯಿನ್ ಅವ್ರಿಗೆ ಕೊಟ್ಬಿಟ್ರಿ. ಇದು ಮಾರ್ಕೆಟಿಂಗ್ ಪ್ರೈಸ್. ಇಲ್ಲಿ ಪ್ರೈಸ್ ಅಪ್ನು ಆಗುತ್ತೆ, ಡೌನ್ ಆಗುತ್ತೆ. ಮಾರ್ಕೆಟಿಂಗ್ ಇದರಿಂದ ಇಲ್ಲಿ ಪ್ರೈಸ್ನು ₹1 2 ಹೋಗ್ಬೋದು. ಮೊನ್ನೆ ನೋಡಿದ್ವಾಗ ₹2.30 ತನಕ ಹೋಗಿತ್ತು. ಈಗ ನನಗೆ ಕಾಯಿನ್ ಬಂದಾಗ ನಾನು ₹1.50 ಸೇಲ್ ಮಾಡಿದ್ರೆ, ಇವಾಗ ನಿಮ್ಗೆ ಇಮಿಡಿಯೇಟ್ಲಿ ಬೈಯಿಂಗ್ ಆರ್ಡರ್, ಲಾಸ್ಟ್ ಆರ್ಡರ್ ಏನಿದೆ ₹1 ಇದೆ, ನೀವು ₹1 ಸೇಲ್ ಮಾಡಿದಾರೆ. ವ್ಯಾಲೆಟ್ ಅಲ್ಲಿ ಕ್ಲಿಕ್ ಮಾಡಿ ಸರ್. ನೆಕ್ಸ್ಟ್ ವ್ಯಾಲೆಟ್ ಅಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ರಿಫ್ರೆಶ್ ಮಾಡಿ ಒಂದ್ಸಾರಿ. ಇಲ್ಲಿ INR ಅಲ್ಲಿ ನಿಮ್ಗೆ ₹1975 ಇಲ್ಲಿ ಶೋ ಆಗ್ತಾ ಇದೆ ಸರ್. ಹೌದಾ? ನಾವು ₹1 ಸೇಲ್ ಮಾಡಿದ್ವಿ 2000 ಕಾಯಿನ್. 2000 ಕಾಯಿನ್ಗೆ ಟೋಟಲ್ ಅಮೌಂಟ್ ಬಂದ್ಬಿಟ್ಟು 2000 ಆಯ್ತು. 2000 ಅಲ್ಲಿ ₹25 ಮೇಕರ್ ಫೀಸ್ ತಗೋತಾರೆ. ಇದು ಎಕ್ಸ್ಚೇಂಜ್ ಹೋಗುತ್ತೆ. ಇದು ನಮಗ್ ಬರಲ್ಲ, ನಿಮಗ್ ಬರಲ್ಲ, MBB ಹೋಗಲ್ಲ, ಯಾರಿಗೂ ಹೋಗಲ್ಲ. ಈ ಕಾಯಿನ್ ಪಾರ್ಕ್ ಎಕ್ಸ್ಚೇಂಜ್ ಏನಿದೆ ಅಲ್ಲ, ಇಲ್ಲಿ ಬಾಯ್ ಮಾಡಿ ಅಥವಾ ಸೇಲ್ ಮಾಡಿ ಅವರು ಟ್ರಾನ್ಸಾಕ್ಷನ್ ಫೀಸ್ ಅಂತೇಳಿ ₹25 ತಗೋತಾರೆ ಪ್ರತಿ ಟ್ರಾನ್ಸಾಕ್ಷನ್. ಓಕೆ ಸರ್, ಇದನ್ನ INR ಗೆ ಹೆಂಗೆ ನಾವು ಅಕೌಂಟ್ಗೆ ಹೆಂಗ್ ತಗೋಬೇಕು? ಈಗ INR ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ INR ಏನ್ ಅಮೌಂಟ್ ತೋರಿಸ್ತಾ ಇದೆಯಲ್ಲ 1975, ಅದಕ್ಕೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ವಿಡ್ರಾಲ್, ಡಿಪಾಸಿಟ್, ಟ್ರಾನ್ಸ್ಫರ್ ಇದೆ. ಈ ಅಮೌಂಟ್ ಅನ್ನ ನೀವು ಯಾರಿಗೂ ಟ್ರಾನ್ಸ್ಫರ್ ಮಾಡಬಹುದು,
ಡಿಪಾಸಿಟ್ ಹಾ. ಬೇಕಾದ್ರೆ ಮತ್ತೆ ಅಮೌಂಟ್ ಹಾಕಿ ನೀವು ಬೈನು MBB ಕಾಯಿನ್ ಬೈ ಮಾಡ್ಬೋದು. ವಿಡ್ರಾಲ್ ಮಾಡ್ಬೇಕಾದ್ರೆ ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡಿ, ಹ್ಮ್ ಎಂಟರ್ ಬಟನ್. ಸೊ ಇವಾಗ ಇಲ್ಲಿ ಡೀಟೇಲ್ ಹಾಕಿದೀರಾ ನೀವು, ಮೇಲೆ ಅಮೌಂಟ್ ಹಾಕಿ 1975. ಇಲ್ಲಿ ಮಿನಿಮಮ್ ವಿಡ್ರಾಲ್ ಬಂದ್ಬಿಟ್ಟು 100 ರೂಪಾಯಿನೂ ತಗೋಬಹುದು, ಮ್ಯಾಕ್ಸಿಮಮ್ ಬಂದ್ಬಿಟ್ಟು 1 ಲಕ್ಷವರೆಗೂ INR ಅಲ್ಲಿ ಪರ್ ಡೇ ನಾವು ವಿಡ್ರಾಲ್ ತಗೋಬಹುದು. ಇದರಲ್ಲಿ ಪ್ರತಿ ದಿವಸ ಒಂದು ಫೀಸ್ ಕಟ್ ಆಗತ್ತಾ? ಇದಕ್ಕೇನಿದೆ 20 ರೂಪೀಸ್ INR ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಸಲುವಾಗಿ 20 ರೂಪಾಯಿ ಕಟ್ ಮಾಡ್ಕೋತಾರ ಸರ್. ನೆಕ್ಸ್ಟ್ ಕೆಳಗಡೆ ಹೋಗಿ, ಇಲ್ಲಿ ಸೆಂಡ್ ವೆರಿಫಿಕೇಶನ್ ಸೆಂಡ್ ಕೋಡ್ ಅನ್ನಿ. ಕಮೆಂಟ್ಸ್ ಅಲ್ಲಿ ಪ್ಲೀಸ್ ಅಪ್ರೂವ್ ಅಂತ ಹಾಕಿ. ಓಕೆ, ಮೇಲ್ ಓಪನ್ ಮಾಡಿ. ನಿಮ್ಗೆ ಮೇಲ್ಗೆ ಈಗ ಇದು OTP ಬಂದಿರುತ್ತೆ. ಈ ರೀತಿ OTP ಬರುತ್ತೆ ಪ್ರತಿಯೊಬ್ಬರಿಗೂ ಕನ್ಫರ್ಮೇಶನ್ ಮೇಲ್ಗೆ. ಈ OTP ನ ಕಾಪಿ ಮಾಡಿ ವಿಡ್ರಾಲ್ ಅಮೌಂಟ್ ಅಲ್ಲಿ ವಿಡ್ರಾ. ಈಗ ವಿಡ್ರಾ ಕನ್ಫರ್ಮೇಶನ್ ಮೇಲೆ ಓಕೆ ಓಕೆ. ಈಗ ಮತ್ತೆ ಮೇಲಲ್ಲಿ ಹೋಗಿ ಬ್ಯಾಕ್ ಬನ್ನಿ, ಅಪ್ರೂವ್ ಅಂದ್ರೆ ಅಕ್ಸೆಪ್ಟ್ ಅನ್ನಿ. ಕ್ರೋಮ್ ಇದು ವಿಡ್ರಾಲ್ ನಿಮ್ಗೆ ಇವಾಗ 11:30 ಹಾಕಿದೀರಾ ಅಂದ್ರೆ ನಿಮ್ಗೆ 4 ಗಂಟೆವರೆಗೂ ನಿಮ್ಮ ಅಕೌಂಟ್ ಅಲ್ಲಿ ಕ್ಲಿಕ್ ಆಗುತ್ತೆ ಸರ್. ಓಕೆ ಓಕೆ. INR ಅಲ್ಲಿ ಇದು ಸಿಂಪಲ್ INR ಅಲ್ಲಿ ವಿಡ್ರಾಲ್ ಮಾಡುವಂತ ಒಂದು ಪ್ರೊಸೆಸ್. ಮೀಟಿಂಗ್ ಅಲ್ಲಿ ಯಾರೆಲ್ಲ ಜನ ಇದ್ದೀರಾ, ಒಂದು 35-37 ಜನ ಇದ್ದೀರಾ.